ಪುಟಿ ಚೆನ್ನಾಗಿದೆಯಾ ಪಾನಿಪುರಿ? ಹ್ಞೂ ಅಕ್ಕ, ಸೂಪರ್ ಸೂಪರ್ ಆಗಿದೆ ಪಾನಿಪುರಿ. ಇವಳಿಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ ಅಕ್ಕ. ಹೊಸ್ದಾಗಿ ಓಪನ್ ಮಾಡಿದ್ದೀರಲ್ಲ, ಅದಕ್ಕೆ ಇವತ್ತು ಕೊಡ್ಸೋಣ ಅಂತ ಕರ್ಕೊಂಬಂದೆ. ತುಂಬ ಇಷ್ಟಪಡ್ತಾಳೆ. ಅಯ್ಯೋ ಇನ್ನೂ ಇಬ್ಬರು ಇದ್ದಾರೆ, ಅವರು ಹಂಗೆ. ಇವರು ನಮ್ಮ ಅಕ್ಕನ ಮಕ್ಕಳು. ಅಯ್ಯೋ ಪಾನಿಪುರಿ ಅಂದರೆ ಅಷ್ಟು ಇಷ್ಟ ಅಲ್ಲ ಇವ್ರಿಗೆ. ಇವಾಗ ಹತ್ರ ಇಲ್ಲ ಆಗಿರೋದಕ್ಕೂ ಅದಕ್ಕೂ ಆಗ್ಲೆಲ್ಲ ಪಾನಿಪುರಿ ತಿನ್ನಕ್ಕೆ ಹೋಗೋಣ ಬಾ, ಪಾನಿಪುರಿ ತಿನ್ನಕ್ಕೆ ಹೋಗೋಣ ಬಾ. ಬೆಳಗ್ಗೆಯಿಂದ ಏನು ಒಂದೇ ಸಮನೆ ಹಿಂಸೆ. ಇನ್ನೂ ನಮ್ಮ ಅಕ್ಕನ ಮಕ್ಳು ಇಬ್ಬರು ಇದ್ದಾರೆ, ಅವ್ರು ಊರಿಗೆ ಹೋಗಾರ. ಅವರು ಬಂದರೆ ಬರ್ತಾ ಇರ್ತೀವಿ ಹೇಳ್ರಿ. ಚೆನ್ನಾಗಿದೆ ಟೇಸ್ಟಾಗಿ. ನಾವು ಆ ಕಡೆ ಹೋಗ್ತಾ ಇದ್ವಿ, ಅಲ್ಲಿ ಚೆನ್ನಾಗಿರ್ತಿತ್ತು ಅಂತೇಳಿ ಆ ಕಡೆ ಹೋಗ್ತಾ ಇದ್ವಿ. ಅದೇ ಥರ ಟೇಸ್ಟ್ ಇದೆ ನಿಮಗೂ. ಪಾನಿಪುರಿ ಚೆನ್ನಾಗಿ ಮಾಡಿದ್ದೀರಾ. ಹೌದಣ್ಣ, ತುಂಬ ಟೇಸ್ಟ್ ಆಗಿದೆ ಅಲ್ವಾ? ತಿನ್ನೋದಕ್ಕೆ ಭಾಳ ಚೆನ್ನಾಗಿದೆ. ಟೇಸ್ಟಾಗಿ ಚೆನ್ನಾಗಿದೆ, ಇಷ್ಟ ಆಯಿತು. ತಿನ್ನು ತಿನ್ನು ತಿನ್ನು, ಬೇಗ ಬೇಗ ತಿನ್ನು. ಅಕ್ಕ ಮಾಡಿರೋ ಪಾನಿಪುರಿ ಸೂಪರ್ ಅಂತ ಹೇಳ್ಬೇಕು ಎಲ್ಲಾರ್ಗು, ಎಲ್ಲ ಮಕ್ಕಳಿಗೂ ಹೇಳ್ಬೇಕು. ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ ಪಾನಿಪುರಿ, ಇಲ್ಲೇ ಬಂದು ತಿನ್ನಬೇಕು ಅಂತ ಹೇಳ್ಬೇಕಾ? ಇಲ್ಲೇ ಬಂದು ತಿನ್ನಬೇಕು ನೀನು ಡೈಲಿನ. ಅಪ್ಪನ ಹತ್ರ ದುಡ್ಡು ಇಸ್ಕೊಂಡು ಇಲ್ಲಿಗೆ ಬಾ ಪಾನಿಪುರಿ ತಿನ್ನೋದಕ್ಕೆ. ಓ ಸುಪಿ, ಏನೋ ಹೇಳ್ತಾ ಇದೆಯಾ ಹುಡುಗಿಗೆ? ಅದೇ ಪಾನಿಪುರಿ ತಿಂಬಕ್ಕೆ ಅಪ್ಪನ ಹತ್ರ ದುಡ್ಡು ಇಸ್ಕೊಂಡು ಡೈಲಿ ಇಲ್ಲಿಗೆ ಬರಮ್ಮ ಅಂತೇಳಿ ಹೇಳ್ತಾ ಇದ್ದೀನಿ. ತುಂಬ ಟೇಸ್ಟ್ ಆಗಿದೆ ಅಂತ ಹೇಳಿ ಹೇಳ್ತಿದ್ರು. ಅದಕ್ಕೇನೆ ನಾನು ದಿರ ಇಲ್ಲಿಗೆ ಬಾ ಅಂತ ಹೇಳ್ತಿದ್ದೆ ಕಣಮ್ಮ. ಚೇಂಜ್ ಕೊಡ್ತೀರಾ ಅಕ್ಕ? ಅಣ್ಣ ಚೇಂಜ್ ಇಲ್ಲ, ಕೊಡ್ತೀನಿ. ನಾನು ನಾಳೆ ಯಾವಾಗಾದ್ರೂ ಬರ್ತೀರಲ್ಲ ಹಾಗೆ ಕೊಡ್ತೀನಿ ಬಿಡಿ. ಚೇಂಜ್ ಇಲ್ಲ, ಅದಕ್ಕೋಸ್ಕರ. ಸರಿ ಆಯ್ತು ಬಿಡಕ್ಕ, ಇಲ್ಲೇ ಇರುತ್ತಲ್ಲ ಹೆಂಗನೋ ಇನ್ನೇನು ಬರ್ತಾ ಇರ್ತೀವಿ, ಇಸ್ಕೊಂಡು ತಿನ್ಬಿಡಿ. ಸರಿ ಆಯ್ತಣ್ಣ, ಇಸ್ಕೊಳ್ಳಿ. ಈಗ ಯಾರೋನೋ ಚೇಂಜ್ ಇಸ್ಕೊಂಡು ಹೋದ್ರು, ಮತ್ತು ಯಾರೋ ಈಗ 500 ರೂಪಾಯಿ ತೊಗೊಂಬಂದಿದ್ರು, ಅವ್ರಿಗೆ ಕೊಟ್ಟೆ. ಅದಕ್ಕಾಗಿನ ಚೇಂಜ್ ಇಲ್ದಂಗೆ ಆಯ್ತಾ ಅಣ್ಣ? ಕೊಡ್ತೀನಿ ಹೇಳಿ. 500 ರೂಪಾಯಿ ಕೊಟ್ಟಿದ್ದೀನಿ ನಾನು ನಿಮಗೆ. ಅಣ್ಣ 500 ರೂಪಾಯಿ ಕೊಟ್ಟಿದ್ದೀರಾ? ಚೇಂಜ್ ಇದ್ರೆ ಕೊಡಕ್ಕಿಲ್ಲ. ಯಾಕೆ ಅವ್ರದ್ದು 500 ರೂಪಾಯಿ ದುಡ್ಡು ಯಾಕೆ ನಿಲ್ಲಿಸ್ಕೊಂತೀಯ? ಅಮ್ಮ ಚೇಂಜ್ ಇತ್ತು ಕಣಮ್ಮ, ನಾನು ಯಾಕೆ ಗೊತ್ತೆ ಕೊಡಲಿಲ್ಲ. ಇಲ್ಲೇ ಇಟ್ಕೊಂಡ್ರೆ ಇಲ್ಲೇ ದುಡ್ಡು ಐತೆ ಅಂತ ಇಲ್ಲಿಗೆ ಬರ್ತಾರೆ ಪಾನಿಪುರಿ ತಿಂಬಕ್ಕೆ, ಇನ್ನೆಲ್ಲೂ ಹೋಗಲ್ಲ. ಹಿಂಗೆ ಒಳ್ಳೆ ಐಡಿಯಾ ಮಾಡಬೇಕು. ಅಂಗಡಿಲೇ ಆಗ್ಲೇಳು, ಯಾರಾದರೂ ಬಂದಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಟೈಮ್ ಇಸ್ಕೊಡ್ರಿ ಚೇಂಜ್ ಅನ್ಬೇಕು. ಚೇಂಜ್ ಇಲ್ಲೇ ಇದ್ಬಿಟ್ರೆ ಅವ್ರು ಇಲ್ಲಿಗೆ ಬರ್ತಾರೆ. ಅದು ಒಳ್ಳೆ ಐಡಿಯಾ ಓಡಿಸ್ಬೇಕಮ್ಮ. ನಿನಗೆ ಗೊತ್ತಿಲ್ಲ, ನಾನು ಅದಕ್ಕೆ ಮತ್ತೆ ಕೊಡಲಿಲ್ಲ. ಏನು ಅಂದ್ಕೊಂಡಿದ್ಯಾ ನೀನು? ಅಯ್ಯಪ್ಪ ದೇವ್ರೆ, ಹೌದೇನು? ನಾನು ಚಿಲ್ಲರೆ ಐತಿ, ಯಾಕತ್ತು ಚಿಲ್ಲರೆ ಇಲ್ಲ ಅಂತಾಳೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಹಿಂಗೆ ಇದ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ ನಮಗೆ. ಪರವಾಗಿಲ್ಲ ಅಲ್ಲ ಪಾನಿಪುರಿದು? ಪರವಾಗಿಲ್ಲ ಅಮ್ಮ, ಚೆನ್ನಾಗಿ ಆಗ್ತೈತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಅದಕ್ಕೆ ಇಲ್ಲೇವ್ರೆ ಎಲ್ಲಾನ ಬರೋದು. ಈ ಏರಿಯಾದಲ್ಲಿರೋರು, ಹಿಂಗೆ ಹೊರಗಡೆ ಜನ ಹಿಂಗೆಲ್ಲ ಬರ್ತಾ ಇರ್ತಾರೆ. ಎಲ್ಲ ಬಂದಿರೋರಿಗೆ ನೆಕ್ಸ್ಟ್ ಟೈಮ್ ಇಸ್ಕೊಳ್ರಿ ಚೇಂಜ್, ನೆಕ್ಸ್ಟ್ ಟೈಮ್ ಇಸ್ಕೊಳ್ರಿ ಅಂತೀನಿ. ಯಾಕೆ 1 ರೂಪಾಯಿ ಚೇಂಜನ್ನು ವಾಪಸ್ ಕೊಡಲ್ಲ ನಾನು. ಏನಮ್ಮ ಪರವಾಗಿಲ್ವೇ ವ್ಯಾಪಾರ? ದೊಡ್ಡಮ್ಮ, ಶುಕ್ರವಾರ ಒಂಥರ ಲಕ್ಷ್ಮಿ ಚೆನ್ನಾಗೆ ಹೊಲ್ದು ಬರ್ತಾ ಇದ್ದಾಳೆ ಅಂತ ಹೇಳ್ಬೋದು. ಚೆನ್ನಾಗಿ ಬರ್ತಾ ಇದ್ದಾಳೆ. ನಾನು ಬಂದಿರೋರಿಗೆಲ್ಲ ಚೇಂಜೇ ಕೊಡಕ್ಕೆ ಹೋಗ್ತಿಲ್ಲ. ಇವಾಗೆಲ್ಲನ ಯಾರು ಕರೆಕ್ಟಾಗಿ ಕೊಡೋದೇ ಇಲ್ಲ. ಎಲ್ಲ ಇವಾಗ ಏನಿದ್ರು 100, 500, 200 ರೂಪಾಯಿ ಹಿಂಗೆ ಕೊಡ್ತಾ ಇರ್ತಾರೆ. ಅದಕ್ಕೇ ಕರೆಕ್ಟಾಗಿ ಕೊಟ್ಟರೆ ಸುಮ್ಮನೆ ಇಸ್ಕೊಂತೀನಿ. 100, 500 ಏನೋ ಇವಣ್ಣ ಈಗ 500 ರೂಪಾಯಿ ಕೊಡ್ತಾ, ಅವಣ್ಣ ನೆಕ್ಸ್ಟ್ ಟೈಮ್ ಇಸ್ಕ ಅಂತ ಹೇಳಿದೆ. ಇನ್ನೊಂದು ಅವಣ್ಣ ಬೆಳಗ್ಗೆ ಬಂದಿತ್ತ, ಅವಣ್ಣ 200 ರೂಪಾಯಿ ಕೊಡ್ತಾ, ಅವಣ್ಣಿಗೆ ಅಣ್ಣ ನೆಕ್ಸ್ಟ್ ಟೈಮ್ ಇಸ್ಕೊಳ್ಳೋಣ ಅಂತ ಹೇಳಿದೆ. ಚೇಂಜ್ ಇಲ್ಲ ಕಣ್ಣ ಅಂದೆ. ಸರಿ ಆಯ್ತು ಬಿಡಕ್ಕ, ಬರ್ತಾ ಇರ್ತೀವಿ ಅಂತಂದರು. ದುಡ್ಡಿದ್ರೆ ಇಲ್ಲಿಗೆ ಬರ್ತಾ ಇರ್ತಾರೆ. ಹೆಂಗೆ ವ್ಯಾಪಾರಸ್ಥರನ್ನ ಹೆಂಗೆ ಬರಂಗೆ ಮಾಡ್ಕೋಬೇಕು ಅಂತಂದರೆ, ಬಂದಿರೋರಿಗೆಲ್ಲ ಚಿಲ್ರಿಲ್ಲ ಅಂತ ಹೇಳ್ಬೇಕು. ದುಡ್ಡು ನಮ್ಮ ಕಡೆಗೆ ಇರುತ್ತಲ್ಲ, ಅವಾಗ ಇಲ್ಲಿಗೆ ಬರ್ತಾರೆ. ಹೆಂಗಿದೆ ದೊಡ್ಡಮ್ಮ ನಾನು ಮಾಡಿರೋ ಐಡಿಯಾ? ಸೂಪರಾಗಿ ಐಡಿಯಾ ಮಾಡಿದ್ಯಾ ಕಣೆ ಸುಪ್ಪಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ನೋಡಿ ಹೆಂಗೆ ತಲೆ ಓಡಿಸಿ ಹೆಂಗೆ ಮಾಡಿದ್ಯಾ. ಅದೇನೋ ನಿಜವೇ, ಇವಾಗ ಅವ್ರ ಕಡೆಗೆ ದುಡ್ಡಿದ್ರೆ ಬರಲ್ಲ, ನಮ್ಮ ಕಡೆಗೆ ದುಡ್ಡು ಐತೆ ಅಂತಂದ್ರೆ ಬಂದೇ ಬರ್ತಾರೆ. ಅಯ್ಯೋ ಇವತ್ತು ಅವ್ರ ತಗೆ ಚಿಲ್ಲರೆ ಐತೆ ನಮ್ಮದು, ಇಸ್ಕೊಂಡು ಹೋಗ್ಬೇಕು ಅಂತ ಬರ್ತಾರೆ. ಹಂಗೇನೆ ತಿಂಬಕ್ಕಾಗ್ಲೇಳಿ ಇಲ್ಲಿಗೆ ಬರ್ತಾರೆ, ತೆಗಿ ತಿಂಬನ ಅಂತೇಳಿ ಬಂದೇ ಬರ್ತಾರೆ ಬಿಡು. ಚುರುಮುರಿ ಮಾತ್ರ ಸ್ವಲ್ಪ ಖಾರ ಐತೆ ಅಂತಿದ್ರು, ಅದಕ್ಕೇನೆ ಸ್ವಲ್ಪ ಖಾರ ಕಡಿಮೆ ಮಾಡ್ಕೋಬೇಕು. ಅದಕ್ಕೆ ಹೇಳ್ಕೊಂಡು ಹಾಕ್ಬೇಕು ಸೊಪ್ಪು ನೀನು. ಅಕ್ಕ ನಿಮಗೆ ಖಾರ ಬೇಕೋ, ಅಣ್ಣ ನಿಮಗೆ ಖಾರ ಬೇಕೋ ಅಂತೇಳಿ ನೋಡಿ ಕೇಳಿ ಹಾಕಬೇಕು. ಒಬ್ಬೊಬ್ರು ಖಾರ ಜಾಸ್ತಿ ತಿಂತಾರೆ, ಒಬ್ಬೊಬ್ರು ಖಾರ ಜಾಸ್ತಿ ತಿನ್ನಲ್ಲ. ಅದಕ್ಕೇ ನೀನು ಕೇಳಿ ಅವ್ರನ್ನ ಕೇಳ್ಕೊಂಡು ಹಾಕಬೇಕು. ಮತ್ತೆ ಅದು ಈಗ ನೀನು ಒಂದು ಅಳತೆ ತಗೊಂಡು ಮಾಡು. ಹೆಂಗೋನೋ ಒಳ್ಳೆ ಐಡಿಯಾ ಮಾಡ್ತಾ ಇದ್ದೀವಿ ಬಿಡು. ನಾವು ಅಂಗಡಿಗೆ ಬಂದವ್ರನ್ನೂ ಹಂಗೆ ಮಾಡ್ಬೇಕಲ್ವಿ? ದೊಡ್ಡಮ್ಮ, ಅಂಗಡಿಗೆ ಬಂದವ್ರಿಗೂ ಹಂಗೇನೆ ನೀನು ಹಂಗೆ ಮಾಡಬೇಕು. ಚೇಂಜ್ ಇಲ್ಲ ಅಂತ ಕಳಿಸ್ತಾ ಇರಬೇಕು, ಅವಾಗ ಬಂದೇ ಬರ್ತಾರೆ. ಏನಮ್ಮ ಸುಪ್ಪು, ಪಾನಿಪುರಿ ಸೆಂಟ್ರ್ ಜೋರಾ? ಚಂಪಾ, ತುಂಬ ಜೋರು. ತುಂಬ ಚೆನ್ನಾಗಿ ನಡೀತಾ ಇದೆ. ಬೆಳಗ್ಗೆಯಿಂದ ಎಷ್ಟು ಜನ ಗೊತ್ತಾ? ನಿಜವಾಗ್ಲೂ ತುಂಬ ರಶ್ ಇದೆ.
ಅಂದರೆ ಅವಾಗೊಬ್ರು ಪಾನಿಪುರಿಗೆ ಅಂದರೆ ಬತ್ತಾನೆ ಇರ್ತಾರೆ ಹೇಳಲ್ಲ ಜನ. ಹೆಂಗ ಸ್ಕೂಲ್ ಮಕ್ಕಳು ಎಲ್ಲನ ಬರ್ತಾರೆ. ಇಲ್ಲಿ ಹುಡುಗರು ಬೇರೆ ಎಲ್ಲ ಜಾಸ್ತಿ ಇದಾವೆ. ಇಲ್ಲಿ ಫೀಲ್ಡ್ ಐತೆ, ಆಟ ಆಡಕ್ಕೆ ಬರ್ತಾರೆ. ಇಲ್ಲಿ ನಮ್ಮ ಅಂಗಡಿ ಹಿಂದ್ಗಡೆ ಫೀಲ್ಡ್ ಐತಲ್ಲ, ಆ ಫೀಲ್ಡಿಗೆ ಬರ್ತಾ ಇರ್ತಾರೆ. ಹೆಂಗೋ ಬಿಡ ಮತ್ಲಾಗಿ ಚೆನ್ನಾಗಾದ್ರೆ ಸಾಕು. ಈ ಭಾಳ ಚೆನ್ನಾಗಾಗುತ್ತೆ. ಭಾಳ ಚೆನ್ನಾಗಿ ವ್ಯಾಪಾರ ಆಗ್ತೈತೆ. ನನಗೇನು ಇಷ್ಟ ಆದರೆ ಸಾಕು. ನಾವೇನು ಯಾರ ಹತ್ರನೂ ಏನು ಹೋಗಿ ಭಿಕ್ಷೆ ಬೇಡ ಆಗಿಲ್ಲ. ಸ್ವಲ್ಪ ದುಡ್ಕೊಬಿಟ್ರೆ ಸಾಕು. ನಾನು ನಮ್ಮಮ್ಮ ಬೇರೆ ಮನೆ ಮಾಡ್ಕೊಂಡು ಆರಾಮಾಗಿ ಬಿಡ್ತೀವಿ. ಒಬ್ಬೊಬ್ರು ಮರ್ತೂ ಮರೀತಾರೆ. ದುಡ್ಡ ಬಿಟ್ಟೋಗಿರೋದನ್ನ ಇರೋ ಅಂತಾರೆ, ಯಾರನ್ನ ಸಾವುಕಾರ ಅಂತಾರೆ ಬರ್ತಾರಲ್ಲ, ಬಿಡಕ್ಕ ಅದನ್ನೇನು ಕೇಳೋಣ ಅಂತ ಸುಮ್ಮನಾಗ್ತಾರೆ. ಅದು ಸರಿನೇ. ಯಾರಿಗೂ ಚಿಲ್ಲರೆ ಕೊಡಂಗಿಲ್ಲ ಅಲ್ಲೇ. ಮತ್ತೆ ಬೆಳಗ್ಗೆಯಿಂದ ಒಬ್ರಿಗೆ ಚಿಲ್ಲರೆ ಕೊಟ್ಟಿಲ್ಲ ದೊಡ್ಡಮ್ಮ. ಚಿಲ್ಲರಿಲ್ಲ ಅಂತ ಹೇಳಿ ಕಳಿಸ್ಬಿಟ್ಟಿದ್ದೀನಿ. ಏನು ಕನಾಗಲಿ ಅವಣ್ಣ ಒಂದು 200 ಒಂದು 500 ಎಷ್ಟೊಂದು ದುಡ್ಡು ಇವತ್ತು ವ್ಯಾಪಾರ ಆದಂಗೆ ಆಯ್ತು ಗೊತ್ತೇ. ಮರೀತಾರೆ ಇನ್ನೊಂದ್ಸತಿ ಬಂದಾಗ ಅಣ್ಣ ನಾನು ಅಷ್ಟೇ ಇಷ್ಟ ಅಂತೇಳಿ ನಾವು ಸ್ವಲ್ಪನ ಹೆಂಗೋ ಏನೋ ಒಂದು ಹೇಳ್ಬೋದು. ಇವಾಗ ಎಷ್ಟೊಂದು ಜನ ಬಿಟ್ಟೋಗಿದ್ದಾರೆ. ಹೆಂಗ ಬಿಡತ್ಲಾಗಿ. ಹೆಂಗತ್ತ ನಿಂಗಾದ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಹೆಂಗೆ ಬಂದಾಗ ಕೊಟ್ರೆ ಆಯ್ತು. ಅದೇ ನಮ್ಮ ಕಡೆಗೆ ಇರುತ್ತಲ್ಲ, ತಿರ್ಗಿ ಇಲ್ಲಿಗೆ ಬರ್ತಾರಲ್ಲ, ವ್ಯಾಪಾರನೂ ಆಗುತ್ತೆ. ಅತ್ಲಾಗೆ ಅವ್ರ ದುಡ್ಡು ಇಲ್ಲೇ ಇರುತ್ತಲ್ಲ ನಮ್ಮ ತಗೇನೇನೆ. ಅದು ಆಸೆನೇ, ಅದು ಸರಿನೇನೆ. ಅವ್ರು ಬಂದು ಕೇಳಿದ್ರೆ ಕೊಡೋದು, ಬಂದು ಕೇಳಲಿಲ್ಲ ಅಂದ್ರೆ ನಮಗೆ ಉಳಿತೈತೆ. ಹಂಗೆ ಅದೇ ಕಣಮ್ಮ, ನಾನು ಅದೇ ಪ್ಲ್ಯಾನ್ನಾಗೆ ಇರೋದು. ಅದೇ ಪ್ಲ್ಯಾನ್ ಮಾಡಿಕೊಂಡೆ ನಾನು ಇರೋದು. ಎಲ್ಲ ಕೆಲಸನೂ ಆದಂಗಾಗುತ್ತೆ, ವ್ಯಾಪಾರನೂ ಮಾಡ್ಕೊಳಂಗಾಗುತ್ತೆ. ಅವರು ಏನಾನ ಕೇಳಲಿಲ್ಲ ಅಂದರೆ ಮರೆತು ಇಲ್ಲೇ ಉಳ್ದು ಉಳಿತೈತೆ ದುಡ್ಡು ನಮಗೆ. ಅವ್ರು ಕೇಳಲಿಲ್ಲ ಅಂದರೆ ಕೊಡಕ್ಕೆ ಹೋಗ್ಬಿಡೋದು. ಅವ್ರಾಗಿ ಅವ್ರು ಕೇಳಿದ್ರೆ ಮಾತ್ರ, ಬಾಯಿ ಬಿಟ್ಟು ಕೇಳಿದ್ರೆ ಮಾತ್ರ ಕೊಡಬೇಕು. ಹೌದು, ನಾನು ಹಂಗೆ ಅಂದ್ಕೊಂಡಿರೋದು. ಅವ್ರು ಏನಾದ್ರು ಬಾಯಿ ಬಿಟ್ಟು, ನಾ ಚಿಲ್ಲರೆ ಬಿಟ್ಟೋಗಿದ್ದೆ ಕಣಮ್ಮ ಅಂದರೆ 100 ಬಿಟ್ಟೋಗಿರತ್ತೆಗೆ 50 ಇರ್ಬೋದೇನೋ ಅಂಕಲ್, ಒಂದ್ಸತಿ ಆಲೇ ಬಂದು ತಗೊಂಡು ಹೋಗಿದ್ರಿ ನೀವು ಅಂತೇಳಿ ಹಿಂಗೆ ಒಂದ್ಸತಿ ಮಾತಾಡ್ಬಿಡ್ಬೋದು. ಆಮೇಲೆ ಇಲ್ಲ ಅಂತ ಏನಾದ್ರು ವಾದ ಮಾಡಿದ್ರೆ ಹೌದಾ ಸರಿ ಆಯ್ತು ತಗೊಳ್ಳಿ ಅಂತ ಅನ್ಬೋದು. ಆಮೇಲೆ ಹಂಗೆ ಕೊಡ್ಬೋದು. ಒಳ್ಳೆ ಕೆಲಸ. ಚೆನ್ನಾಗಿ ಸಕ್ಸಸ್ ಆದರೆ ಸಾಕಮ್ಮ. ನಾವು ಯಾರ ಹತ್ರನೂ ಕೈ ಕಾಲು ಹಿಡ್ಕೊಂಬಂಗೆ ಹೆಂಗನೂ ಲಕ್ಷ್ಮೀ ತಾಯಿ ಒಳ್ಳೇದು ಮಾಡಿದ್ರೆ ಸಾಕು. ಹೆಂಗ ನೋಡು ಒಂದೇ ದಿವಸಕ್ಕೆಲ್ಲ ಹೊಂದಿಸ್ಕೊಬಿಟ್ಟು ಹೆಂಗೆ ರೆಡಿ ಮಾಡ್ಕೊಬಿಟ್ಟೆ. ತುಂಬ ಚೆನ್ನಾಗೈತೆ ಅಂತಾರೆ ಹೇಳು. ಜನಗಳಿಗೆ ಟೇಸ್ಟ್ ಮುಖ್ಯ. ಟೇಸ್ಟ್ ಚೆನ್ನಾಗಿದ್ರೆ ತಿಂತಾರೆ. ಟೇಸ್ಟಾಗಿ ಚೆನ್ನಾಗಿರ್ಬೇಕು ಒಟ್ಟಿನಲ್ಲಿ. ಮತ್ತು ಚೆನ್ನಾಗೆ ಟೇಸ್ಟಾಗಿರುತ್ತೆ. ಆ ಮಕ್ಕಳಂತೂ ಎಲ್ಲ ಎಷ್ಟು ಇಷ್ಟಪಟ್ಟು ತಿಂದ್ರು ಗೊತ್ತಾ. ನನಗಂತೂ ತುಂಬ ಖುಷಿ ಆಗ್ಬಿಡ್ತು. ಹೆಂಗೆ ಬಿಡತ್ತ, ಒಳ್ಳೆ ಐಡಿಯಾ ಮಾಡಿ ಪಾನಿಪುರಿ ಅಂಗಡಿ ಓಪನ್ ಮಾಡಿದ್ದಾಯ್ತು. ಇದ್ದಕ್ಕಿದ್ದಂಗೆ ಒಳ್ಳೆ ಐಡಿಯಾ ಮಾಡಿಬಿಟ್ಟೆ ಕಣ್ಸುಪ್ಪಿ ನೀನು. ಪಾನಿಪುರಿ ಅಂಗಡಿಗೆ ಒಂದು ಹೆಸರು ಇಡಬೇಕು ಅಂತ ಅಂದ್ಕೊಂಡಿದ್ದೀನಮ್ಮ. ಏನು ಗೊತ್ತಾ, ಚೋಟು ಮೋಟು ಪಾನಿಪುರಿ ಸೆಂಟರ್ ಅಂತ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ದೊಡ್ಡದಾಗಿ ಶತ್ರುಗಳ ಆಶೀರ್ವಾದ ಅಂತ ಹಾಕೋಣ ಅಂತ ಇದ್ದೀನಿ. ಯಾಕಂತಂದರೆ ಶತ್ರುಗಳು ನನಗೆ ಆಶೀರ್ವಾದ ಮಾಡಿರೋದಕ್ಕೆ ಹಿಂಗಾಗಿರೋದು ಅಂತ. ಶತ್ರುಗಳಿಂದಲೇ ನಾನು ಬೆಳೆಯೋದಕ್ಕೆ ಸಾಧ್ಯ ಆಗಿರೋದು ಅಂತ. ಶತ್ರುಗಳ ಆಶೀರ್ವಾದದಿಂದ ಚೋಟು ಮೋಟು ಪಾನಿಪುರಿ ಸೆಂಟರ್ ಅಂತ ಹೇಳಿ ಹಾಕಿಸ್ಬಿಡ್ತೀನಿ. ಶತ್ರುಗಳ ಆಶೀರ್ವಾದದಿಂದಲೇ ಬೆಳೆದಿರೋದು ನಾನು ಅಂತ. ಹಾಗೆ ಮಾಡು, ಮಕ್ಕಳೆಲ್ಲ ಹೇಳೋದಕ್ಕೆ ಚೆನ್ನಾಗಿರುತ್ತೆ. ಚೋಟು ಮುಟ್ಟು ಅಂಗಡಿಗೆ ಹೋಗೋಣ ಅಂತವೆ ಮಕ್ಕಳೆಲ್ಲನ. ಹಂಗೆ ಹೇಳು, ಚೋಟು ಮುಟ್ಟು ಪಾನಿಪುರಿ ಸೆಂಟರ್ ಅಂತ. ಹೇಗಿದೆ ನನ್ನ ಐಡಿಯಾ? ಯಾರಿಗೆ ಆಗಲಿ 1 ರೂಪಾಯಿನೂ ನಾನು ಚೇಂಜ್ ತಿರುಗಿಸಿ ಕೊಡ್ತಾ ಇಲ್ಲ. ಮತ್ತೆ ಇಲ್ಲಿಗೆ ಬರ್ತಾರೆ, ಮತ್ತು ನನಗೆ ವ್ಯಾಪಾರನೂ ಆದಂಗಾಗುತ್ತೆ. ಮತ್ತು ಅವ್ರು ಏನಾದರೂ ಮರ್ತು ಬಿಟ್ರು ಅಂದರೆ ದುಡ್ಡು ಉಳಿತಾಯ ಆಗುತ್ತೆ. ನಾನು ಯಾರಿಗೂ 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಕೊಟ್ಟಿದ್ದಾರೆ ಅಂತಂದರೆ ಒಬ್ರಿಗೂ ನಾನು ಚೇಂಜೇ ಕೊಟ್ಟಿಲ್ಲ. ಹಂಗೆ ವ್ಯಾಪಾರ ಮಾಡ್ತಾಯಿದ್ದೀನಿ. ಬಂದರೆ ಒಂದೋಯ್ತು, ಬರಲಿಲ್ಲ ಅಂತಂದರೆ ಅದ್ರಾಗ ಬಿಟ್ಟೋಗ್ತಾರೆ. ನನಗೆ ಬೇಕೇ ಬೇಕು ಅಂಬರ್ಗೆ ಕೊಡ್ತೀನಿ. ಆಗಲೇ ಇಲ್ಲ ಗಲಾಟೆ ಆಗುತ್ತೆ ಅಂತ. ಇಲ್ಲ ಅಣ್ಣ ಚಿಲ್ಲರೆ ಇಲ್ಲ ಅಂತೀನಿ. ಬಿಡು ಇಸ್ಕೊಂತೀವಿ ಅಂತ ಹೋದರೆ ಸುಮ್ಮನಾಗ್ತೀನಿ. ನಿಮಗೆ ಬೇಕೇ ಬೇಕು ಅಂತಂದರೆ ಅವ್ರ ಹತ್ರ ಇಸ್ಕೊಂಬಂದು ನೀನು ಕೊಡ್ತೀನಿ. ಇನ್ನೇನು ಮಾಡೋಣ. ಯಾರೋ ಅಷ್ಟೊಂದು ಜನ ಬಿಟ್ಟೋಗ ಅಂತಾರ್ತಾಗೆಲ್ಲನ ಬಿಟ್ಟು ನಾನು ಕೊಡೋದಿಲ್ಲ. ಚೇಂಜ್ ವಾಪಸ್. ಹೇಗಿದೆ ನನ್ನ ಐಡಿಯಾ? ನೋಡ್ತಾ ಇರ್ರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.